ಆಗಸ್ಟ್ 15 ಬಂತಂದ್ರೆ ಮೊದಲು ನೆನಪಾಗೋದೇ ಹುಬ್ಬಳ್ಳಿಯ ಬೆಂಡಿಗೇರಿ. ಅಲ್ಲಿ ತಯಾರಾಗೋ ರಾಷ್ಟ್ರಧ್ವಜಗಳು ದೇಶದ ಮೂಲೆ ಮೂಲೆಯಲ್ಲೂ ಹಾರಾಡ್ತವೆ. ವಿಷಯ ಅಂದ್ರೆ ಅದೇ ಧ್ವಜ ತಯಾರಿಕಾ ಕೇಂದ್ರಕ್ಕೆ ಈಗ ಮಂಕು ಬಡಿದಿದೆ. ಖಾದಿ ರಾಷ್ಟ್ರಧ್ವಜಗಳ ಮಾರಾಟ ಇಳಿಕೆ. ಬೆಂಗೇರಿಯ ಗೋಡೌನ್ನಲ್ಲೇ ಉಳಿದ 2 ಕೋಟಿ ಮೌಲ್ಯದ ಧ್ವಜಗಳು. ಭಾರತಾಂಬೆಯ ಜನ್ಮದಿನ. ನಾಳೆ ಬೆಳಗಾದ್ರೆ ಇಡೀ ರಾಷ್ಟ್ರವೇ ಸಂಭ್ರಮಿಸುತ್ತೆ. ತಿರಂಗ ಹಾರಿಸಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತೆ. ವಿಷಯ ಏನಪ್ಪಾ ಅಂದ್ರೆ, ಹಳ್ಳಿಯ ಶಾಲೆಯಿಂದ ಹಿಡಿದು ದೆಲ್ಲಿಯ ಕೆಂಪುಕೋಟೆವರೆಗೂ ಎಲ್ಲೆಲ್ಲೂ ಹಾರಾಡುವ ಖಾದಿ ರಾಷ್ಟ್ರಧ್ವಜ ನಿರ್ಮಾಣ ಆಗೋದೇ ಕರ್ನಾಟಕದಲ್ಲಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿರುವ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದಲ್ಲಿ ಖಾದಿ ಬಟ್ಟೆಯಲ್ಲೇ ರಾಷ್ಟ್ರಧ್ವಜ ತಯಾರಾಗೋದು. ಪ್ರತಿ ವರ್ಷ 3 ಕೋಟಿ ಮೌಲ್ಯದ ಧ್ವಜಗಳು ಮಾರಾಟ ಆಗ್ತಾ ಇದ್ವು. ಆದರೆ ಈ ಬಾರಿ ಕೇವಲ 50 ಲಕ್ಷ ಮೌಲ್ಯದ ಧ್ವಜಗಳು ಮಾತ್ರ ಮಾರಾಟ ಆಗಿವೆ. ಬರೋಬ್ಬರಿ 2.5 ಕೋಟಿ ಮೌಲ್ಯದ ಧ್ವಜಗಳು ಗೋಡೌನ್ನಲ್ಲೇ ಉಳ್ಕೊಂಡಿವೆ. ₹2.5 ಕೋಟಿ ಮೊತ್ತದ ಧ್ವಜಗಳನ್ನು ಮಾರಾಟ ಮಾಡ್ತಿದ್ವಿ. ಅಷ್ಟು ಪ್ರೊಡಕ್ಷನ್ ಇರ್ತಿತ್ತು, ಮಾರಾಟ ಆಗ್ತಿತ್ತು. ಈಗ ಎಲ್ಲ ಸೇರಿ ಬರೀ ₹63 ಲಕ್ಷ ಮಾರಾಟ ಆಗಿದೆ. ರಾಷ್ಟ್ರಧ್ವಜ ಸಂಹಿತೆ ತಿದ್ದುಪಡಿ ಮಾಡಿ ಪಾಲಿಸ್ಟರ್ ಧ್ವಜಕ್ಕೆ ಪರ್ಮಿಷನ್ ಕೊಟ್ಟರು. ಅವಾಗಿನಿಂದನೂ ನಮ್ಮದು ಪ್ರತಿ ವರ್ಷ ಕಡಿಮೆ ಆಗ್ತಾ ಬಂದಿದೆ. ಪ್ರತಿ ವರ್ಷವೂ ಕಡಿಮೆ ಆಗ್ಕೋತಾನೆ ಹೊಂಟೈತಿ. ಈ ರೀತಿ ಆಗೋದ್ರಿಂದ ನಮ್ಮ ರಾಷ್ಟ್ರಧ್ವಜ ನೇಯುವವರಿಗೆ, ನೂಲುವವರಿಗೆ, ಮಹಿಳೆಯರಿಗೆ, ಗ್ರಾಮೀಣ ಮಹಿಳೆಯರಿಗೆ ಕೆಲಸ ಕೊಡೋ ತೊಂದರೆ ಆಗಿದೆ. ಅವರೆಲ್ಲ ಕೆಲಸ ಕಳೆದುಕೊಳ್ಳುವಂಥ ಭೀತಿ ಒಳಗದಾರ. ನಮ್ಮ ಖಾದಿ ರಾಷ್ಟ್ರಧ್ವಜದ ಸಲುವಾಗಿನ ಮಾಡೋರು ಸುಮಾರು 600 ಜನ ಇದ್ದಾರೆ. ರಾಷ್ಟ್ರಧ್ವಜಗಳ ಮಾರಾಟ ಕಡಿಮೆಯಾಗೋದಕ್ಕೆ ಜನರಲ್ಲಿ ರಾಷ್ಟ್ರಭಕ್ತಿ ಕಡಿಮೆಯಾಗಿದೆ ಅಂತಲ್ಲ, ಹೊಸದಾಗಿ ಜಾರಿಯಾಗಿರೋ ಧ್ವಜ ನೀತಿ. ಹೌದು, 2022ರಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ್ ಆಚರಣೆಯ ಸಂದರ್ಭದಲ್ಲಿ ಹರ್ ಘರ್ ತಿರಂಗಾ ಅಭಿಯಾನಕ್ಕಾಗಿ ಕೇಂದ್ರ ಸರ್ಕಾರ ಧ್ವಜ ಸಂಹಿತೆ 2002ಕ್ಕೆ ತಿದ್ದುಪಡಿ ತಂದಿದೆ. ಪಾಲಿಸ್ಟರ್ ಬಟ್ಟೆಗಳ ಧ್ವಜಕ್ಕೂ ಅನುಮತಿ ಕೊಟ್ಟಿದೆ. ಪಾಲಿಸ್ಟರ್ ಧ್ವಜಗಳ ದರ ಕೂಡ ಕಡಿಮೆನೆ. ಹೀಗಾಗಿ ಖಾದಿ ಬಟ್ಟೆಯ ಧ್ವಜ ಮಾರಾಟ ಇಳಿಕೆಯಾಗಿದೆ. ಇನ್ನು ಈ ಕೇಂದ್ರದಲ್ಲಿ 30 ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದು, ಧ್ವಜ ಬೇಡಿಕೆ ಕಡಿಮೆಯಾಗ್ತಾ ಇದ್ದಂತೆ ಖಾದಿ ಚೀಲಗಳ ತಯಾರಿಗೆ ಮೊರೆ ಹೋಗಿದ್ದಾರೆ. ಈಗ ಪಾಲಿಸ್ಟರ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಪಾಲಿಸ್ಟರ್ ಬಟ್ಟೆ ಒಳಗೆ ಮಾಡಿದ್ರೆ ಖಾದಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟದ. ಆದ್ರೆ ಪ್ರೊಡಕ್ಷನ್ನೇ ಇಲ್ಲ. ಎಲ್ಲಿ ಕಮ್ಮಿ ರೇಟ್ ಅಂದ್ರೆ ಅವರು ಧ್ವಜಗೆ ಬೆಲೆ ಕೊಡ್ತಾ ಇಲ್ಲ. ಪ್ರೊಡಕ್ಷನ್ ನಮ್ದು ಸ್ಟ್ಯಾಂಡರ್ಡ್ ಹೆಂಗದ, ಖಾದಿದು ಹೆಂಗದ, ಅದಕ್ಕೆ ಬೆಲೆ ಕೊಡಬೇಕು. 2 ವರ್ಷದಿಂದ ನಮ್ದು ಪ್ರೊಡಕ್ಷನ್ ಕಮ್ಮಿ ಆಗಿ ಎಲ್ಲ ಸ್ಟಾಕ್ ಬಿದ್ದದೆಲ್ಲ, ಫ್ಲಾಗ್ಸ್ ಎಲ್ಲ ಸ್ಟಾಕ್ ಬಿದ್ದೈತಿ. ಹಾಗಾಗಿ ನೀವು ಪ್ಲಾಸ್ಟಿಕ್ ಧ್ವಜಗಳನ್ನು ಬ್ಯಾನ್ ಮಾಡಿ ನಮ್ಮ ಖಾದಿ ಧ್ವಜಗಳನ್ನೇ ಇದು ಪ್ರೋತ್ಸಾಹ ಕೊಡ್ಬೇಕು. ದಯವಿಟ್ಟು ನಾನು ಕೇಳ್ಕೊಳ್ತೀನಿ. ಈಗ ನೂಲೋರು ನೇಕಾರಿಗೂ ಕೆಲಸ ಇಲ್ದಂಗೆ ಆಗ್ಯದ. ದೇಶದ ಕೆಂಪುಕೋಟೆ ಮೇಲೆ ಹಾರಾಡುವ ತ್ರಿವರ್ಣ ಧ್ವಜ ಕರುನಾಡಿನಲ್ಲೇ ತಯಾರಾಗುತ್ತೆ ಎನ್ನುವ ವಿಷಯ ಕನ್ನಡಿಗರ ಹೆಮ್ಮೆಗೆ ಕಾರಣ. ಆದರೆ ಅದೇ ಖಾದಿ ಧ್ವಜಗಳಿಗೆ ಬೇಡಿಕೆ ಕಡಿಮೆಯಾಗಿರೋದು ಮಾತ್ರ ಆತಂಕಕ್ಕೆ ಕಾರಣವಾಗಿದೆ. ಸಂಜಯ್, TV9, ಹುಬ್ಬಳ್ಳಿ.